ಇವತ್ತು ನಾನು ನನ್ನ ದೇವರ ಕೊಟ್ಟೆ ಅತ್ತೆ ಮನೇಲಿದ್ದೀನಿ. ಎಲ್ಲಿದತ್ತೆ ಇದು? ದುಬೈದು. ದುಬೈದಾ? ಇದು ಅದು ಅಲ್ಲಿದೆ. ದುಬೈಯೇ? ನಿಂದು? ನಂದೆಲ್ಲ ಇಂಡಿಯಾನೆ. ಓಹೋ, ಕ್ಯಾಮ್ರಾ ಶೂ ಆನ್ ಅಲ್ಲಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತೊಂದು ಹೊಸದಾಗಿ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವೈಟ್ ರಸಮ್. ವೈಟ್ ರಸಮ್? ಶಾಕ್ ಆಯ್ತಾ? ವೈಟ್ ರಸಮ್ ಅಂತೆ. ವೈಟ್ ರಸಮ್ ಅಂತ ಕೇಳಿದ್ಯಾ? ಇಲ್ಲಪ್ಪ, ಇಲ್ಲ ಅಲ್ವಾ? ಹಾಲ್ನ ಯೂಸ್ ಮಾಡಿ ಅದಕ್ಕೊಂದಿಷ್ಟು ಬೇರೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂತ ರಸಮ್ಮೆ ವೈಟ್ ರಸಮ್. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ? ಆಮೇಲೆ ಬಾಣಂತಿರಿಗೆ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಇದನ್ನ ಯಾವಾಗ ಕೊಡೋದು ನಾನು ನಿನಗೆ? ಜಿಗ್ 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 ಜಿಗ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಏನಪ್ಪ ಯಶು ಕಿಚನ್ನ ಬಿಟ್ಟು ಬೇರೆ ಕಿಚನ್ಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಇವತ್ತು ನಾನು ನನ್ನ ದೇವರ ಕೊಟ್ಟೆ ಅತ್ತೆ ಮನೇಲಿದ್ದೀನಿ. ನನ್ನ ದೇವರ ಕೊಟ್ಟೆ ಅತ್ತೆ ಮನೇಲಿದ್ದೀನಿ. ಹೌದಾ? ಒಳ್ಳೇದೇ ಅದು. ಅವ್ರ ಮನೆ ಎಷ್ಟು ಚಂದ ಇದೆ ಗೊತ್ತಾ? ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮನೆ ಚಂದ ಇದೆ. ಅವ್ರ ಕಿಚನ್ ಅಂತೂ, ನಾನು ನನ್ನ ಕಿಚನ್ನ ಬಿಟ್ಟು ನನ್ನ ದೇವ್ರ ಕೊಟ್ಟ ಅತ್ತೆ ಮನೆ ಕಿಚನ್ಗೆ ಯಾಕೆ ಗೊತ್ತಾ ಬಂದಿರೋದು? ನಾವು ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ? ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ನೀವೇ ಹೋಗಿ ನೋಡ್ಕೊಂಬನ್ನಿ. ಎಲ್ಲಿದತ್ತೆ ಇದು? ದುಬೈದು. ದುಬೈದಾ? ಇದು ಅದು ಅಲ್ಲಿದೆ. ದುಬೈಯೇ? ನಿಂದು? ನಂದೆಲ್ಲ ಇಂಡಿಯಾನೆ. ಓಹೋ, ಕ್ಯಾಮ್ರಾ ಶೂ ಆನ್ ಅಲ್ಲಿದೆ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ದೇವ್ರ ಕೊಟ್ಟೆ ಅತ್ತೆ ಅಂತ ಹೇಳ್ತಿದ್ನಲ್ವಾ, ಇವರೇ ನಮ್ಮ ಅನಿತಾ ಕುಮಾರ್ ಅವರು, ನನ್ನ ಅತ್ತೆ. ನನ್ನ ದೇವರ ಕೊಟ್ಟ ಅತ್ತೆ, ದೇವರ ಕೊಟ್ಟ ಅತ್ತೆ ಮನೆ, ನನ್ನ ದೇವರ ಕೊಟ್ಟ ಅತ್ತೆ ಮನೆಯಲ್ಲಿದ್ದೀನಿ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅತ್ತೆ, ನಾನಿವತ್ತು ನಿಮ್ಮ ಕಿಚನ್ಗೆ ಬಂದಿದ್ದೀನಿ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ನನಗಂತೂ ಇವ್ರ ಮನೆಗೆ ಬಂದಾಗೆಲ್ಲ ಯಶು ನೀಟಾಗಿಟ್ಕೊ, ಮನೆನ ನೀಟಾಗಿಟ್ಕೊ, ಅತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾನು ನನ್ನ ಅತ್ತೆ ಮನೆಯಲ್ಲಿ ಒಂದು ಕುಕ್ಕಿಂಗ್ ವ್ಲಾಗ್ ಮಾಡಲೇಬೇಕು ಅಂತ ಬಂದಿದ್ದೀನಿ. ಅತ್ತೆ, ಎಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ಯಾ? ನಾನು ಅಫ್ಕೋರ್ಸ್ ಸೂಪರ್ ಬಿಡು. ಹೆಂಗೆ ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟು, ಪ್ಯಾಷನ್ನು ನಿಮಗೆ? ಏನಂದ್ರೆ ಎಲ್ಲರೂ ಏನೋ ಒಂದು ಬಟ್ಟೆ ಅಂತ ಹೋಗ್ತಾರೆ ಅಥವಾ ಜ್ಯುವೆಲ್ರಿ ಅಂತ ಹೋಗ್ತಾರೆ. ನನಗೆ ಮನೆಗೆ ಏನಾದರೂ ಒಂದು ಏನೋ ಮೇ ಬಿ ಕಿಚನ್ಗಿರ್ಬೋದು ಅಥವಾ ಲಿವಿಂಗಿರ್ಬೋದು, ಏನೋ ಒಂದು ಪಿಕಪ್ ಮಾಡೋ ಒಂದು ಅದೊಂದಿದೆ. ಅದಂತೂ ನಿಜ. ನನ್ಗೆ ಅನ್ಸೋ ಪ್ರಕಾರ ನಿಮ್ಮ ದುಡ್ಡೆಲ್ಲ ಇದಕ್ಕೆ ಹೋಗಿದ್ಯಾ ಅಂತ. ಮುಕ್ಕಾಲು ಪಾಲು ಹೋಗಿದೆ. ಹೇಳ್ಬೇಕು ಆದ್ರೆ ಹೇಳಕ್ಕಾಗ್ತಿಲ್ಲ. ಮುಕ್ಕಾಲ್ ಪಾಲ? ಅಯ್ಯೋ, ನಮ್ಮತ್ತೆ ಕಿಚನ್ ಟೂರ್ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಆಯಿತಾ? ನಮ್ಮ ಅತ್ತೆನ ಕಾಡಿ ಬೇಡಿ ಆದರೂ ಅದೇ ಪ್ಲೀಸ್ ನಿಮ್ಮ ಕಿಚನ್ ಟೂರ್ ಮಾಡಿಕೊಡಿ ಅಂತಾದರೂ ನಾನು ಕೇಳ್ತೀನಿ. ಅದೇ ಇವತ್ತು ನನ್ನ ಫ್ರೆಂಡ್ಸಿಗೆ ಏನು ನೀವು ಅಡುಗೆ ಹೇಳ್ಕೊಡ್ತೀರಾ? ಇವತ್ತೊಂದು ಹೊಸದಾಗಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನಗದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ವೈಟ್ ರಸಮ್. ವೈಟ್ ರಸಮ್? ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ವೈಟ್ ರಸಮ್ ಅಂತೆ. ವೈಟ್ ರಸಮ್ ಅಂತ ಕೇಳಿದ್ಯಾ? ಇಲ್ಲಪ್ಪ, ಇಲ್ಲ ಅಲ್ವಾ? ಮಾಡೋಣ. ಓ, ಮಾಡೋಣ. ಅತ್ತೆ, ನೀವು ವೈಟ್ ರಸಮ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ, ಸೊ ಅದ್ರದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತೀರಾ? ಸೊ ವೈಟ್ ರಸಮ್ ಅಂದ ತಕ್ಷಣ ಬೆಳ್ಳಕ್ಕಿರೋದೇನು? ಹಾಲನ್ನ ಯೂಸ್ ಮಾಡಿ ಅದಕ್ಕೊಂದಿಷ್ಟು ಬೇರೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂಥ ರಸಮ್ಮೆ ವೈಟ್ ರಸಮ್. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ? ಹಾಲನ್ನ ಯೂಸ್ ಮಾಡ್ಕೊಂಡು ಯಾವತ್ತಾದರೂ ನೀವು ರಸಮ್ ಮಾಡಿದ್ದೀರಾ? ನಾನಂತೂ ಮಾಡಿಲ್ಲ. ನಾನಂತೂ ಟೇಸ್ಟ್ ಅಂತೂ ಮಾಡಿಲ್ಲ.
ಸೊ ನಮ್ಮ ಅತ್ತೆ ಏನೋ ಫುಲ್ ವೈಟ್ ರಸಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಅತ್ತೆ, ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀರಾ? ಅದಕ್ಕೆ ಫಸ್ಟ್ ನಾನು ಹೇಳಿದ್ನಲ್ಲ, ಹಾಲು, ಉದ್ದಿನ ಬೇಳೆ, ಓಕೆ, ಕಾಳು ಮೆಣಸು, ಧನಿಯಾ, ಆಮೇಲೆ ಜೀರಿಗೆ, ಇಷ್ಟೇ. ಇದಿಷ್ಟನ್ನ ಘಮ್ ಅಂತ ಹುರ್ಕೋಬೇಕು. ಓಹೋ, ಈಗ ಫಸ್ಟ್ ಅತ್ತೆ ಒಂದ್ ನಿಮಿಷ, ನಂದೊಂದಿದೆ. ಏನಮ್ಮ? ಪ್ರತಿ ಸರಿ ನಾನು ಅಡಿಗೆ ಶುರು ಮಾಡ್ಬೇಕು ಅಂತಂದ್ರೆ ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ಆಯ್ತು ಮಾಡಿ ಈ ತರನೇ ಮಾಡ್ಬೇಕು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಇವಾಗ ನಾನು ಹೇಳ್ಕೊಟ್ಟಂಗೆ ಮಾಡ್ಬೇಕು. ಹಿಂಗೆ ಲೈಟ್ ರಿಂಗ್ ಇಟ್ಕೊಂಡು, ಅಗ್ನಿದೇವ ನಾನ್ ಮಾಡೋ ವೈಟ್ ರಸಮು ನನ್ನ ಸೊಸೆಗೆ ಇಷ್ಟ ಆಗೇ ಆಗತ್ತೆ ಅಂತ ನಂಗೆ ಗೊತ್ತು. ಹಾಗೆ ನೋಡೋರ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಆಗೋದಷ್ಟೇ ಅಲ್ಲ, ಅವರು ಟ್ರೈ ಮಾಡ್ತಾರೆ ಮನೆಯಲ್ಲಿ, ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡ್ತಾರೆ. ಆಯ್ತಾ? ಮಾಡ್ತಾರೆ. ನಮಸ್ಕಾರ ಮಾಡ್ಕೊಂಡು ಈಗ ಒಲೆನ ಹಚ್ಲೇನಮ್ಮ? ಹಚ್ಚಿ ಅಷ್ಟೇ. ನಮ್ಗೆ ಯಾವಾಗ ಮರಿಬಾರ್ದು. ಈಗ ಬಾಣ್ಲೆ ಇಡೋದು. ಅತ್ತೆಮ್ಮ, ಅಯ್ಯೋ ಅತ್ತಿ, ಏನ್ ಕೊಡ್ಬೇಕು ಹೇಳಿ? ಯಾವ ಇವೆಲ್ಲ? ಅಯ್ಯಯ್ಯೋ, ಒಂದ್ ನಿಮಿಷ, ಯಾಕೆ? ನಮ್ ಸೊಸೆ ಇದೀನಿ ತಾನೆ, ಎಲ್ಲ ಎತ್ಕೊಡ್ತೀನಪ್ಪ. ಇಲ್ಲಾಂದ್ರೆ ಸೊಸೆ ಏನೋ ಮಾಡ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ. ಹಂಗೆ ಫಸ್ಟ್ ಏನ್ ಕೊಡ್ಬೇಕು? ತುಪ್ಪ ಒಂಚೂರು ಹಾಕೊಂಡ್ರೆ ಸಾಕು. ಒಂದ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಫಸ್ಟ್ ಇದನ್ನ ಹಾಕೊಳ್ಳೋಣ, ಪೆಪ್ಪರ್. ಇದು ಚೆನ್ನಾಗಿ ಘಮ್ ಅಂತ ಆದ್ಮೇಲೆ ಇದಕ್ಕೇನೆ ಜೀರಿಗೆ ಎಷ್ಟು ಕಷ್ಟ ಪಡ್ತಾ ಇದೀರಾ? ಹೌದಮ್ಮ, ನಾನು ಇಟ್ಕೊಂಡ್ರೆ ಹೆಲ್ಪ್ ಮಾಡ್ತೀನಿ, ಅಷ್ಟೇ. ಸೊ ಜೀರಿಗೆ, ಮೆಣಸು ಚೆನ್ನಾಗಿ ಹುರ್ಕೊಂಡು, ಇದನ್ನು ಒಂಥರ ಸ್ವಲ್ಪ ಚಟ್ಪಟ ಅನ್ನಕ್ಕೆ ಶುರುವಾಯಿತು. ಸೊ ಇದು ಧನಿಯಾ ಸ್ವಲ್ಪ ಜಾಸ್ತಿ. ಇವಾಗ ಪೆಪ್ಪರ್ ನೀನು 1.5 ಸ್ಪೂನ್ ಹಾಕೊಂಡಿದ್ರೆ, ಜೀರಿಗೆ 1 ಸ್ಪೂನು, ಧನಿಯಾ 1.5 ಸ್ಪೂನ್. ಓಕೆ. ಇದಾದ್ಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಇದು ಒಂದು 3 ಸ್ಪೂನ್ ಅಷ್ಟು ಹಾಕೊಂಡ್ರೆ, ಇದು ಯಾಕೆ ಸ್ವಲ್ಪ 3 ಸ್ಪೂನ್ ಅಂತ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿ ಬರೋಕ್ಕೆ. ಉದ್ದಿನ ಬೇಳೆ ಹಾಕಿದ್ರೆ ಗಟ್ಟಿ ಬರುತ್ತಾ? ಹೌದು, ನೋಡು, ಇದು ಇವಾಗ ಘಮ್ ಅಂತ ಇದೆಯಾ? ಅಂತಿದೆ. ಐ ಥಿಂಕ್ ಇಡೀ ಬಿಲ್ಡಿಂಗ್ಗೆ ಹೋಗ್ತಿದ್ಯೇನೋ ಘಮ. ಏನೋ ಬೇಕು, ನ್ಯಾಚುರಲ್ ಬೇಕು. ಇದು ಹುರಿದಾಗ ಒಳ್ಳೆ ಘಮ ಇರುತ್ತಲ್ಲ. ಹೌದು. ಸೊ ಇದಾಯ್ತಲ್ಲ, ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಿ ಇಟ್ಕೊಳ್ಳೋಣ. ಓಕೆ. ಈಗ ಈ ಕಡೆ ಒಂದು ಪಾತ್ರೆಯಲ್ಲಿ ಹಾಲು ಇಡಬೇಕು. ಹಾಲು, ನೀರು ಅದು ಕಾಯ್ತಾ ಇರಲಿ. ಅಷ್ಟರಲ್ಲಿ ಇದನ್ನು ಪುಡಿ ಮಾಡಿ ಜುಯಿ ಅನ್ಸ್ಕೊಳ್ಳೋಣ. ನಾವು ಈಗ ಹುರ್ಕೊಂಡಿರುವಂತಹ ಪದಾರ್ಥಗಳನ್ನ ಪುಡಿ ಮಾಡಿಕೊಂಡು ಹಾಲನ್ನ ಕುದಿಸ್ಕೋಬೇಕಲ್ಲ. ಇನ್ನೇನು ಹಾಲು ಉಕ್ಕು ಬರುತ್ತಲ್ಲ, ಅವಾಗ ಈ ಪುಡಿ ಹಾಕಿ ಉಪ್ಪು ಬೆಲ್ಲ ಹಾಕಿ ಕುದಿಸಿದ್ರೆ ಆಯ್ತು. ಸೊ ಹಾಲಿಡೋಣ ಇವಾಗ. ಓಕೆ. ಓಹೋ, ಹಾಲು ಎಷ್ಟಿದೆ ಅತ್ತೆ? ಹಾಲು ಈಗ ಇದರಲ್ಲಿ 2 ಕಪ್ ಇದೆ ಅಮ್ಮ. 2 ಕಪ್ ಹಾಲ್ಗೆ ನೀನು 2 ಕಪ್ ನೀರು. 2 ಕಪ್ ನೀರು. ಓಕೆ. ಇದು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ. ಸೊ 2 ಕಪ್ ನೀರು. ನೋಡಿದ್ರಾ, ಎಲ್ಲ ಫಸ್ಟೇ ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಎಸ್. ನಿಮ್ಗೇನು ಕಣ್ಣಲ್ತೇನೆ ಸಾಕು ಅನ್ಕೋತೀನಿ. ನಾ ಕಣ್ಣೇಳ್ತೇನೆ. ನಾನು ನಮ್ಮ ಅತ್ತೆ ಹತ್ರ ಕಲ್ತಿರೋದು ಹಾಗೆ. ನಾನು ಅಷ್ಟೇ ನಿಮ್ಮ ಹತ್ರ ಕಲಿತೀನಿ ಹಾಗೆ. ಸೊ ಇವಾಗ ಇದು ಕುದಿಯುತ್ತೆ. ಹಾಲು ಕುದ್ದ ಮೇಲೆ ಆಮೇಲೆ ಈ ಪುಡಿ ಹಾಕೋಣ. ಓಕೆ. ಅದು ಬರೋವರೆಗೂ ನೀವು ಕಾಯ್ತಾರಿ, ನಾವು ಅಷ್ಟರಲ್ಲಿ ಪುಡಿ ಮಾಡ್ಕೊಂಡು ಬರ್ತೀವಿ. ನಾನು ಇದನ್ನು ರುಬ್ಕೊಂಡ್ ಬರ್ತೀನಿ, ಆಯ್ತಾ? ಹೌದಮ್ಮ, ತುಂಬ ಕಷ್ಟಪಡಬೇಡ. ಅದು ಮಿಕ್ಸರ್, ಅದೇ ನೀನು ಅರಿಯಕ್ಕೆ ನಾನೇನು ಹೇಳ್ತಾ ಇಲ್ಲ. ಓಕೆ. ಓಹೋ, ನೀವೇನ್ ಕಲ್ಲಿಟ್ಟಿಲ್ವಾ? ನಿನ್ನ ಕೈಯಲ್ಲಿರೋದೇನು? ಮಿಕ್ಸಿ ಜಾರು, ಮಿಕ್ಸಿಗೆ ಹಾಕೊಂಡು ಬಾ, ಆಯ್ತಾ? ಇಲ್ಲಿಂದಾನೆ ಒಂದು ಸೆಲ್ಯೂಟ್. ಆಯ್ತಾ? ಓ ಅತ್ತೆ, ನೋಡಿ ಕರೆಕ್ಟಾಗಿ ರುಬ್ಬಿದ್ದೀನಾ? ಎಸ್. ನನ್ನ ಸೊಸೆ ಅಲ್ವಾ? ಅಯ್ಯೋ, ಚೆನ್ನಾಗಿ ರುಬ್ಬಿದೆ. ಓಕೆ, ಗುಡ್. ಹಿಂಗಿರ್ಬೇಕು, ಒಂಥರ ಫೈನ್ ಪೌಡರ್ ಆಗಿರ್ಬೇಕಲ್ವಾ? ಫೈನ್ ಆಗಿದೆ, ಕರೆಕ್ಟ್ ಆಗಿದೆ. ನೀವು ಹೇಳ್ಕೊಟ್ಟಂಗೆ ಮಾಡಿದ್ದೀನಲ್ವಾ? ಎಸ್. ಓಕೆ. ಅದೇ ನಂಗೊಂದು ಡೌಟು, ಹಾಲು ಹೊಡಿಯೋದಿಲ್ವಾ ಈ ಪೌಡರ್ ಹಾಕಿದ್ರೆ? ಹೊಡಿಯಲ್ಲ. ತುಂಬಾ ಜನ ನಾನು ಅದನ್ನೇ ಕೇಳೋದು, ಹಾಲ್ಗೆ ಉಪ್ಪು ಹಾಕ್ತೀರಾ, ಈ ಪುಡಿಗಳೆಲ್ಲ ಹಾಕ್ತೀರಾ, ಹೊಡಿಯಲ್ವಾ ಅಂತ. ಹೊಡಿಯಲ್ಲ. ಇದೇನಂದ್ರೆ ಇವಾಗ ನಿನಗೆ ಖಾರ ಬೇಕಾ ಅಥವಾ ಕಮ್ಮಿ ಬೇಕಾ ನೋಡ್ಕೊಂಡು ಹಾಕೋಬಹುದು. ಅಂದ್ರೆ 1 ಸ್ಪೂನ್ ಬೇಕಾ 2 ಸ್ಪೂನ್ ಬೇಕಾ, ಅದು ನಿಮಗೆ ಬಿಟ್ಟಿದ್ದು.
ಹಾಂ ಇನ್ನೇನು ಉಕ್ಕು ಬಂತದು. ಸೊ ಅದಕ್ಕೆ ಹಾಕ್ಬಿಡೋಣ. ಓಕೆ. ಈಗ ಎಷ್ಟು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀರಾ ನೀವು? ಇದಕ್ಕೆ ನಾನೊಂದು ಚಿಕ್ಕ ಸ್ಪೂನ್ ನೋಡಿದ್ದು, ಸೊ ನಾನೊಂದು 3 ರಿಂದ 4 ಸ್ಪೂನ್ ಹಾಕ್ತಾ ಇದ್ದೀನಿ. ಇಸ್ ವೆರಿ ತುಂಬಾ ಚಿಕ್ಕ ಸ್ಪೂನ್ ಇದು. ಅದಕ್ಕೆ ಇದಕ್ಕೆ ಬರೀ ಪೆಪ್ಪರೇ ಅಲ್ವಾ ಖಾರ? ಪೆಪ್ಪರ್ ಖಾರ ಅಷ್ಟೇನೆ, ಪೆಪ್ಪರ್ದಷ್ಟೇ. ಚಿಲ್ಲಿ ಗಿಲ್ಲಿ ಏನು ಹಾಕಂಗಿಲ್ಲ? ಇಲ್ಲ ಇಲ್ಲ ಇಲ್ಲ. ಓಕೆ, ನೋಡಿದ್ಯಾ, ಏನು ಹೊಡಿಯಲ್ಲ. ವೈಟ್ ರಸಮ್ ರೆಡಿ ಆಗ್ತಾ ಇದೆ, ಏನು ಆಗಲ್ಲ. ಇದಕ್ಕಿವಾಗ ಕರಿಬೇವು ಒಂಚೂರು, ಹಸಿನೇ ಹಾಕ್ಬಿಡೋದಾ? ಹಾಂ, ಕರಿಬೇವು ಕುದಿಯಕ್ಕೆ, ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಉಪ್ಪು. ನಿಮ್ಮ ಉಪ್ಪಲ್ಲಿ ಉಪ್ಪಿದೆಯೇ? ನಮ್ಮ ಉಪ್ಪಲ್ಲಿ ಉಪ್ಪಿದೆ, ಇದೆಯಾ? ಇದೆ. ಇದೆಯಾ? ಆಮೇಲೆ ಬೆಲ್ಲ. ಸೊ ಒಂದು ಬೆಲ್ಲ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಾಕ್ಕೋಬೋದು, ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಸೊ ಇದನ್ನೊಂದು 5 ನಿಮಿಷ ಕುದಿಸೋಣ ಅಷ್ಟೇ. ಓಕೆ. ಯಾಕೆಂದರೆ ಅದೆಲ್ಲ ಹಾಲಲ್ಲೆಲ್ಲ ಹೀರ್ಕೊಂಡು ಚೆನ್ನಾಗಿ ಅರೋಮ ಬರುತ್ತೆ. ಆಮೇಲೆ ಇದು ಕೆಮ್ಮು ನೆಗಡಿ ಆದಾಗಲೂ ಮಾಡ್ಕೊಂಡು ಕುಡಿಬೋದು. ಕೈಂಡ್ ಆಫ್ ಎ ಕಷಾಯ ಅಂತ ಹೇಳ್ಬೋದು. ಆಮೇಲೆ ಬಾಣಂತಿರಿಗೆ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಯಾವಾಗ ಕೊಡೋದು ನಾನು ನಿನಗೆ? ಇವಾಗ ನಿಮ್ಮ ಮಗನಿಗೆ ಹೇಳಿ, ನಿಮ್ಮ ದತ್ತುಪುತ್ರನಿಗೆ ಹೇಳಿ. ನಿರಂಜನ, ಆದಷ್ಟು ಬೇಗ ಈ ಸಾರು ನಾನು ಇವಳು ಮಾಡಿಕೊಡ್ಬೇಕು. ಇವಾಗಲೇ ಮಾಡ್ಕೊಡ್ತಾ ಇದ್ದೀರಾ? ಅಲ್ಲ, ಈಗ ನೀ ಟೇಸ್ಟ್ ನೋಡು, ಆವಾಗ ದಿನ ತಗೋಬೇಕು ಇದನ್ನು. ಆಯಿತು. ಸೊ ಇದು ಚೆನ್ನಾಗಿ ಕುದ್ಮೇಲೆ ಕುದಿಲಿ, ಆಮೇಲೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗಿದು? ಯಾರು? ನಮ್ಮತ್ತೆ. ನೋಡಿದ್ರಾ, ಇವ್ರ ಅತ್ತೆ ಇವ್ರಿಗೆ ಹೇಳ್ಕೊಟ್ರಿ, ಈಗ ನನಗೆ ಹೇಳ್ಕೊಡ್ತಾರೆ. ಸಾಕಷ್ಟು ಜನ ಇದನ್ನ ನೋಡಿ ಯಾರು ಬಾಣಂತಿಯರಾಗಿರ್ತೀರಲ್ವಾ, ಡೆಫಿನೆಟ್ಲಿ ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೇದು. ಇಲ್ಲ, ತುಂಬಾನೇ ಒಳ್ಳೇದು ಇದು ಅಲ್ವಾ? ಹೆಲ್ತಿ, ವೆರಿ ಹೆಲ್ದಿ. ಸ್ವಲ್ಪ ಕೆಮ್ಮು ನೆಗಡಿ ಆದಾಗ ಅಥವಾ ಈ ಮಳೆ ಎಲ್ಲ ಬರ್ತಿರುವಾಗ ಇಂಥದ್ದು ಮಾಡ್ಕೊಂಡು ತಿಂದರೆ ಒಳ್ಳೇದು. ಇದು ಏನು ಅನ್ನಕ್ಕೆ ಚೆನ್ನಾಗಿರುತ್ತಾ? ಅನ್ನಕ್ಕೂ ಚೆನ್ನಾಗಿರುತ್ತೆ, ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾಕೆ ಸುಮ್ಮನೆ ಸೂಪ್ ಎಲ್ಲ ಕುಡಿಯೋ ಬದಲು ಈ ಥರ ಎಕ್ಸಾಕ್ಟ್ಲಿ. ನೋಡು, ಆಯಿತು. ಇದು ನೋಡಿ, ಇವಾಗ ಇಷ್ಟು ಗಟ್ಟಿ ಇದೆ. ನಿಮಗೆ ಬೇಡ ಇಷ್ಟು ಗಟ್ಟಿ ಬರೀ ಕುಡಿಯೋಕ್ಕೆ ಅಂತಂದರೆ ಇನ್ನೊಂಚೂರು ನೀರು ಹಾಕೋಬೋದು. ಇದು ಅನ್ನಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ. ಓಕೆ ಓಕೆ. ಸೊ ಬಾಣಂತಿರಿಗೆ ಫಸ್ಟ್ ಅನ್ನಕ್ಕೆ ಪುಡಿಗಳು ಹಾಕ್ತಾರೆ, ಸೆಕೆಂಡ್ ಅನ್ನಕ್ಕೆ ಇದನ್ನು ಹಾಕ್ತಾರೆ. ಸೊ ಈ ಸಾರು ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ. ಓಕೆ, ಅಷ್ಟೇ. ಸೊ ಇದನ್ನ ಆಫ್ ಮಾಡಿದಿರಲ್ವಾ? ಆಫ್ ಮಾಡಿದ್ದೀನಿ ಇವಾಗ. ಓಕೆ, ಸೊ ಇದಕ್ಕೆ ಒಗ್ಗರಣೆ. ಒಗ್ಗರಣೆ ಇಷ್ಟು ಕ್ವಿಕ್ ಆಗೋಯ್ತು. ಸುಮ್ಮನೆ ಹಿಂಗೆ ಮಾತಾಡ್ತಾನೆ ವೈಟ್ ಸಾರು. ಇದಂತೂ 5 ನಿಮಿಷದಲ್ಲಿ ಆಗುವಂಥ ರಸಮ್. ಈ ಥರ ಪುಡಿ ಮಾಡಿ ನೀನು ಇಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಮಾಡ್ಬೋದು. ಸೊ ಇವಾಗ ಒಗ್ಗರಣೆ ಹಾಕ್ಬಿಡೋಣ. ಓಕೆ. ಒಗ್ಗರಣೆಗೆ ಏನೇನು ಬೇಕು? ಫಸ್ಟ್ ತುಪ್ಪದ ಒಗ್ಗರಣೆ. ತುಪ್ಪದ ಒಗ್ಗರಣೆ. ಸಾಮಾನ್ಯ ಸಾರಿಗೆ ಹುಳಿಗೆ ನಮ್ಮ ಮನೇಲಿ ತುಪ್ಪದ್ದೇ ಒಗ್ಗರಣೆ ಹಾಕೋದು. ಸೊ ಈಗ ಜೀರಿಗೆ ಹಾಕ್ತಾ ಇದ್ದೀರಾ? ಜೀರಿಗೆ ಹಾಕಿದೆ. ಅತ್ತೆ ಇನ್ನೇನು ಇದು ಬೆಳ್ಳುಳ್ಳಿ ನಿಂಗೆ ಇಷ್ಟ ಆಗುತ್ತೆ ಅಂದರೆ ಬೆಳ್ಳುಳ್ಳಿ ಹಾಕ್ತೀನಿ. ಓಕೆ, 1 2 3. ಆಮೇಲೆ ಇಂಗು. ಹಿಂಗಿಲ್ಲ ಅಂದರೆ ಆಗುತ್ತಾ? ಸೊ ಇವಾಗ ಕುಡ್ದು ನಂಗೆ ಕೆಮ್ಮನ್ನ ನಾನು ಸರಿ ಮಾಡ್ಕೋತೀನಿ. ಕೆಮ್ಮು ಸರಿ ಹೋಗುತ್ತೆ, ನೋಡ್ತಾ ಇರಿ. ನೋಡಿ, ನಾನು ಕೆಮ್ಮಿದ್ದಾಗೆ ಬಂದಿದ್ದೀನಿ. ಈಗ ಒಗ್ಗರಣೆ ಆಗಿದೆ. ಒಗ್ಗರಣೆ ಆಗಿದೆ. ನೀ ಹಾಕ್ತೀಯಾ? ಒಗ್ಗರಣೆ ಹಾಕ್ತೀಯಾ? ಹಾಕು. ಹುಷಾರು. ಒಂಚೂರಿ ಸೌಟಿಗೆ ಹಾಕು ಸಾರನ್ನ. ವಾಪಸ್. ಎಸ್, ಕೊಡು. ಘಮ ಬರ್ತಿದ್ಯಾ? ಬರ್ತಿದೆ ಅಲ್ವಾ? ಬರ್ತಾ ಇದೆ. ಸೊ ಟೇಸ್ಟ್ ನೋಡು. ಓಕೆ, ನಾನು ಇವಾಗ ನಮ್ಮ ಅತ್ತೆ ಮಾಡಿರುವಂಥ ವೈಟ್ ರಸಮ್ನ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ರೇಟಿಂಗ್ ಕೊಡು. ಏನಿದು ಘಮ ಘಮ ಅಂತ ಏನೋ ಹೇಳ್ಕೊಂಡು ಬಂದ, ಏನೋ ಕೆಲಸ ಮಾಡ್ತಿದ್ದೆ, ಘಮ ಘಮ ಅಂತ ಅತ್ತೆ ಸೊಸೆ ಇಬ್ರು ಏನೋ ಮಾಡಿದ್ದೀರಾ? ನೋಡಿ, ನಾನು ನಮ್ಮ ಅತ್ತೆ ಮಾಡಿಕೊಟ್ರೋ ವೈಟ್ ರಸಮ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಮಾವ ಬಂದ್ಬಿಟ್ರಿ. ಹಸು ಆಗ್ತಾ ಇದೆ, ಘಮ ಘಮ ಅನಿಸ್ತಾ ಇದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆಯಾ? ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ.
ಸುಮ್ಮನೆ ನಾವು ಏನು ಕುಕಿಂಗ್ ವ್ಲಾಗ್ಸ್ ಮಾಡ್ತಿರೋದು ಸುಮ್ಮನೆ ಹಿಂಗೆ ನೋಡೋದಕ್ಕಲ್ಲ, ನೀವು ಟ್ರೈ ಮಾಡಬೇಕು ಅಂತ ನಾವು ಕುಕಿಂಗ್ ವ್ಲಾಗ್ಸ್ ಮಾಡ್ತಿರೋದು. ಬರೀ ನಾನೇ ಅಡುಗೆ ಮಾಡ್ತಿದ್ರೆ ಹಿಂಗೆ, ನನಗೆ ತುಂಬ ಇಷ್ಟ ಆದವ್ರ ಕೈಯಲ್ಲೂ ನಾನು ಅಡುಗೆ ಮಾಡಿಸಿ ಅವರು ಡಿಫ್ರೆಂಟ್ ವೆರೈಟೀಸ್ ಅಡುಗೆ ಎಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆದವರ ಮನೆಗೆ ಬಂದು ನಾನು ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟಿ ಅಡುಗೆಗಳನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಷ್ಟ ಆಯ್ತಮ್ಮ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಔಟ್ ಆಫ್ 5 10 9 1 ಮಾರ್ಕ್ ಇಲ್ಲಿ. ಅದು ಇನ್ನು ಇಂಪ್ರೂವೈಸೇಷನ್ ಗೋ ಫಾರ್ ಇಂಪ್ರೂವ್ಮೆಂಟ್. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ. ಗುಡ್, ಸಕ್ಕದಾಗಿದೆ. ನಂಬ್ತಿರೋ ಬಿಡ್ತಿರೋ ಎವ್ರಿ ಇಯರ್ ಅಥವಾ ವರ್ಷಕ್ಕೆ 2-3 ಟ್ರಿಪ್? 2-3 ಆಗ್ತಿತ್ತು. ಅಟ್ಲೀಸ್ಟ್ 2 ಲೋಕಲ್, ಮೇ ಬಿ 1 ಇಂಟರ್ನ್ಯಾಷನಲ್. ಹೋಗ್ತಾನೆ ಇರ್ತಾರೆ. ಏನಾದ್ರು ಫೋನ್ ಮಾಡಿ, ಎಲ್ಲಿದ್ದೀರಾ? ಹಾ, ಬಾಲಿ ಎಲ್ಲಿದ್ದೀನಿ, ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದ್ದೀನಿ, ಕಿನಿಯಲ್ಲಿದ್ದೀನಿ, ಎಲ್ಲಿಗೂ ಹೋಗ್ತಾನೆ ಇರ್ತಾರೆ. ನಿಜವಾಗ್ಲೂ ಈ ತರ ಇರಬೇಕು. We believe in taking short holidays instead of long holidays, so that rejuvenation is frequent. ನೋಡಿ, ಆಮೇಲೆ ಅತ್ತೆ ಹಿಂಗೆ ಚೆನ್ನಾಗಿ ನೋಡ್ಕೋತಾರ? Of course. ನಿಮ್ಗೆ ಕೇಳಿದೆಲ್ಲ The years speak for itself. ಕರೆಕ್ಟ್ ಪಾಯಿಂಟ್. 39 years, ಇಲ್ಲಾಂದ್ರೆ ಹೆಂಗೆ? ನಿಜವಾಗ್ಲೂ ಇದೆಲ್ಲ ಬಿಕಾಸ್ ಯಂಗ್ ಜನರೇಷನ್ಗೆ, ನಮ್ಮ ಜೆನ್ಜಿ ನಾನ್ ಜೆನ್ಜಿ ಅಲ್ಲ, ಈಗಿರೋ ಏನು ಜನರೇಷನ್ಗೆ ನಿಜವಾಗ್ಲೂ ಗೊತ್ತಾಗ್ಬೇಕು. ಒಂದು ರಿಲೇಶನ್ಶಿಪ್ ವ್ಯಾಲ್ಯೂ ಏನಂದ್ರೆ ಗೊತ್ತೇ ಇಲ್ಲ. ನಿಜ. ಏನೋ ಒಂದ್ ಸಣ್ಣದೇನೋ ಇನ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಬ್ರೇಕಪ್, ಅದೆಲ್ಲ ಆಗ್ಲೇಬಾರ್ದು. ಡಿವೋರ್ಸ್, ಇನ್ನೊಂದು ಮತ್ತೊಂದು. ಆರ್ಗ್ಯುಮೆಂಟ್ ಇರಬೇಕು. ಹೆಲ್ದಿ ಆರ್ಗ್ಯುಮೆಂಟ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಹಂಗಂತ ಏನು ನಾವು ಜಗಳ ಆಡದೇ ಇಲ್ಲ ಅಥವಾ ಆರ್ಗ್ಯೂ ಮಾಡದೇ ಇಲ್ಲ. Disagree with each other. ಯಾ ಅದಕ್ಕೆ ನೋಡ್ತಿರುವಂತ ಎಲ್ಲ ಯಂಗ್ ಜನರೇಷನ್ ಇನ್ಕ್ಲೂಡಿಂಗ್ ಮೀ, ದೊಡ್ಡವ್ರು ಏನು ಹೇಳ್ತಾರೋ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ. ಜಗಳ ಬಂದೇ ಬರುತ್ತೆ, ಖಂಡಿತ ಬರುತ್ತೆ ಅಲ್ವಾ? ಅದು ಪ್ಯಾಚ್ ಅಪ್ ಮಾಡ್ಕೊಂಡು ನಾವು ಜೀವನ ಸಾಗಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನಿಜ ನಿಜ. ಈ ತರ ಸಿಗ್ತಾರ? ಖಂಡಿತ ಈ ರಸಮ್ನ ಟ್ರೈ ಮಾಡಿ, ಅದಕ್ಕೆ ಕಾಮೆಂಟ್ಸ್ ಮಾಡಿ, ಮತ್ತು ಇವಳ್ದು ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಸೊ ಇಲ್ಲಿಗೆ ನಾವು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನಮ್ಮ ಅತ್ತೆ ಜೊತೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ನಾನು ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು ಆಲ್. Thank you. ಥ್ಯಾಂಕ್ ಯು.